ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತುಮಕೂರು ಜಿಲ್ಲಾ ಕೇಂದ್ರದ ಮುಂಭಾಗದಲ್ಲಿ ನಾವು ಅತಿಥಿ ಉಪನ್ಯಾಸ ಸ್ವಲ್ಪ ಜೋರಾಗಿ ಪರ್ಮನೆಂಟ್ ಫ್ಯಾಕಲ್ಟೀಸ್ಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕದ 430 ಡಿಗ್ರಿ ಕಾಲೇಜುಗಳಲ್ಲಿ ಕೇವಲ 3 ಕಾಲೇಜಲ್ಲಿ ಪರ್ಮನೆಂಟ್ ಪ್ರಿನ್ಸಿಪಲ್ಸ್ಗಳು ಇರುವಂಥದ್ದು. ಕೇವಲ 3,000 ಜನ ಪರ್ಮನೆಂಟ್ ಫ್ಯಾಕಲ್ಟೀಸ್ಗಳೊಂದಿಗೆ 430 ಕಾಲೇಜುಗಳು ನಡೀತಾ ಇದ್ದಾವೆ. ಇವತ್ತು 12,000 ಪೋಸ್ಟ್ ಖಾಲಿ ಇದ್ದಾವೆ. ಸರ್ಕಾರಕ್ಕೆ ಕನಿಷ್ಠ ಪಕ್ಷ ಒಂದು ಪರ್ಮನೆಂಟ್ ಫ್ಯಾಕಲ್ಟಿಗಳನ್ನು ನೇಮಕಾತಿ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲದೇ ಇದ್ರೂ ಪರವಾಗಿಲ್ಲ. ಈ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಅರ್ಹ ಅತಿಥಿ ಉಪನ್ಯಾಸಕನಾದರೂ ನೇಮಕಾತಿ ಮಾಡ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆಚೆ ಬರ್ತಕ್ಕಂಥ 100 ಜನ ಡಿಗ್ರಿ ವಿದ್ಯಾರ್ಥಿಗಳಿಗೆ 97 ಜನಕ್ಕೆ ಸ್ಕಿಲ್ ಇಲ್ಲ, ಅನ್ಸ್ಕಿಲ್ಡ್ ಅಂತ ಹೇಳ್ತಾರೆ. ಅಧ್ಯಾಪಕರನ್ನೇ ಕೊಡದಲ್ಲ ಸರ್ಕಾರಗಳು ಈ ವಿದ್ಯಾರ್ಥಿಗಳನ್ನ ಹೇಗೆ ಅನ್ಸ್ಕಿಲ್ಡ್ ಅಂತ ಕೇಳಲು ಸಾಧ್ಯ? ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇವತ್ತು UGC ಆಗಿರ್ಬೋದು, ನೆಟ್ ಆಗಿರ್ಬೋದು, PhD ಆಗಿರ್ಬೋದು, ತುಂಬ ಕಷ್ಟಪಟ್ಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿಬಿಟ್ಟು ಸರ್ಕಾರಿ ವ್ಯವಸ್ಥೆಗೆ ಬರಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಅವರಿಗೆ ನೇಮಕಾತಿ ಆದೇಶ ಕೊಟ್ಟರೆ ಅಥವಾ ಅವರಿಗೆ ಪರೀಕ್ಷೆ ಮಾಡಿ ಒಳಗಡೆ ತಗೊಂಡು ಸರ್ಕಾರಿ ವ್ಯವಸ್ಥೆಗೆ ಬರ್ತಾರೆ. ಇಡೀ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆದರೆ ಒಂದು ಕಡೆ ಅವರಿಗೆ ಉದ್ಯೋಗನೂ ಇಲ್ಲ, ಅಲ್ಲಿ ನಿರುದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತ ಬಂದಿರುವಂಥ ಬಡ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ನೀವು ಏನಾದರೂ ಅಧ್ಯಾಪಕರನ್ನ ಕೊಡದೆ ಹೋದರೆ ಬದುಕನ್ನು ಎಲ್ಲಿ ಕಟ್ಕೊಳ್ಬೇಕು? ಇವತ್ತು ಪ್ರೈವೇಟ್ ಕಾಲೇಜಲ್ಲಿ ಓದುವಂಥ ಲಕ್ಷಗಟ್ಟಲೆ ಕೊಟ್ಟು ಓದ್ತಾರೆ, ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಓದ್ತಾರೆ. ಇವತ್ತು ತುಮಕೂರು ಕಾಲೇಜಿನಲ್ಲಿ 3,000 ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ. ಸರ್, ಇವಾಗ ಪರಿಸ್ಥಿತಿ ಏನಿದೆ ತುಮಕೂರು ಕಾಲೇಜ್ಗಳದ್ದು? ತುಮಕೂರು ಕಾಲೇಜಲ್ಲಿ 3,000 ಜನ ವಿದ್ಯಾರ್ಥಿಗಳು ಕೂತಿದ್ದಾರೆ. 30 ಜನ ಅಧ್ಯಾಪಕರು ಪಾಠ ಮಾಡೋಕ್ಕಿಲ್ಲ ಅಂತಂದ್ರೆ ಈ ವಿದ್ಯಾರ್ಥಿಗಳ ಭವಿಷ್ಯ ಹೆಂಗೆ ರೂಪಿಸ್ಕೊಳ್ಬೇಕು? ಇದ್ರ ಬಗ್ಗೆ ನಾಡಿನ ಚುನಾಯಿತ ಸರ್ಕಾರಗಳಿಗೆ ಕರ್ತವ್ಯ ಅನ್ನುವಂಥದ್ದಿಲ್ವಾ? ಸರ್, 15 ವರ್ಷ ಆಯಿತು, ಸರಿಯಾದ ನೇಮಕಾತಿಗಳ ಪ್ರಕ್ರಿಯೆ ನಡೆದಿಲ್ಲ, ಅಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ. ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಈ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರಕ್ಕೆ ಚೆಲ್ತಾ ಇದೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಆಗ್ರಹ ಮಾಡೋದು ಇಷ್ಟೇನೆ, 430 ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಾಪಕರನ್ನ ಇವರು ನೇಮಕಾತಿ ಮಾಡ್ಕೊಳ್ಬೇಕು. ನೇಮಕಾತಿ ಮಾಡ್ಕೊಂಡು ಈ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಚೆಲ್ಲಾಟ ಆಡಬಾರ್ದು ಅಂತ ಸಂದರ್ಭ ಆಗ್ರಹ. ಸರ್, ತಮ್ಮ ಹೆಸರು? ಪ್ರವೀಣ್ HK, ರಾಜ್ಯ ಕಾರ್ಯದರ್ಶಿ ABU. ಮಾತಾಡ್ಬೇಕು. ಪ್ರಥಮ ದರ್ಜೆ ಅದರಲ್ಲಿ 3 ಜನ ಲೆಕ್ಚರರ್ಸ್, 3 ಜನ ಪ್ರಿನ್ಸಿಪಲ್ಸ್. ನಾವು ಹೆಂಗೆ ಓದಬೇಕು? ದಿನಕ್ಕೆ 2 ಕ್ಲಾಸ್ಗಳು ನಡೆಯೋದೇ. ನಾವು ಆ 2 ಕ್ಲಾಸಲ್ಲಿ ದಿನಗಳು ಕಳೀತಾ ಇದೆ, ಆದರೆ ಪಾಠಗಳು ಮಾತ್ರ ಮುಗಿದಿಲ್ಲ. ನಾವೇನಂತ ಓದ್ಕೋಬೇಕು? ನಮಗೆ ಲೆಕ್ಚರರ್ಸ್ ಬೇಕು. ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ಲೆಕ್ಚರ್ಸ್ ಇಲ್ಲ? ಯಾವ ಸಬ್ಜೆಕ್ಟ್ಗಳಿಗಿಲ್ಲ? ಸಬ್ಜೆಕ್ಟ್ಗಳಿಗಿಲ್ಲ. ನಮ್ಮ ಕಾಲೇಜ್ ಅಂತಾನೆ ಅಲ್ಲ, ಕಾಲೇಜಲ್ಲಿ ಆಲ್ಮೋಸ್ಟ್ ಇದೇ ಥರನೇ ನಡೆಸ್ತಾರೆ. ನಮ್ಮ ಕಾಲೇಜಿಗೆ ಬೇಕು ಅಂತ ಮಾತ್ರ ನಾನು ಕೇಳ್ತಾ ಇಲ್ಲ, ಎಲ್ಲ ಕಾಲೇಜಸ್ಗೂ ಬೇಕು. ನನ್ನ ಹೆಸರು ಅರ್ಪಿತಾ ಅಂತ. ನಾನು ಫಸ್ಟ್ ಇಯರ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇನ್ನೂ ಈ ಸತಿ ಫಸ್ಟ್ ಇಯರ್ ಜಾಯ್ನ್ ಆಗ್ತೀನಿ. ತುಂಬ ನಾವು ಕನಸುಗಳನ್ನ ಇಟ್ಕೊಂಡು ಕಾಲೇಜಿಗೆ ಸೇರ್ಕೊಂಡಿರ್ತೀವಿ, ಚೆನ್ನಾಗಿ ಓದಬೇಕು, ಒಳ್ಳೆ ಅಧ್ಯಾಪಕರು ಇರ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಅಂತೆಲ್ಲ ಜಾಯ್ನ್ ಆಗಿರ್ತೀವಿ. ಆದರೆ ಅಧ್ಯಾಪಕರುಗಳು ಸರಿಯಾಗಿ ನಮಗೆ ವ್ಯವಸ್ಥೆ ಇಲ್ಲ ಅಂದರೆ ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನಮಗೆ ಒಳ್ಳೆ ಅಧ್ಯಾಪಕರುಗಳು ಬೇಕಂತ ಗೆಸ್ಟ್ ಲೆಕ್ಚರರ್ಸ್ ಕೊರತೆ ಇರೋದ್ರಿಂದ ಹಾಗಾಗಿ ಅಧ್ಯಾಪಕರುಗಳನ್ನ ನೇಮಕಾತಿ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಅದು ಬೇಗ ಪೂರೈಸಬೇಕು. ಓಕೆ.